ಈಗ ಸೌಂದರ್ಯ ಲಹರಿಯ 23ನೇ ಶ್ಲೋಕ ಏನ್ ಸತ್ಯ ಅಂತ ತಿಳಿಸೋ ಸಮಯ ಆಯಿತು. ಖಂಡಿತ. ಎಲ್ಲ ವೀಕ್ಷಕರು, ಮಹಿಳೆ ಬಾಂಧವರು, ವಿಶೇಷವಾಗಿ ಗಂಡಸರು ಸಹ ಸೌಂದರ್ಯವನ್ನ ವರ್ಣಿಸ್ತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷವನ್ನ ಪಡಿತಕ್ಕಂಥವ್ರು, ಆ ಆನಂದವಾಗಿ ಇರತಕ್ಕಂಥ ವಿಚಾರವನ್ನ ಸೌಂದರ್ಯ ಲಹರಿಯಲ್ಲಿ ನಾವು ವಿಶೇಷವಾಗಿ ರಾರಾಜಿಸಬೇಕು. ಹೆಣ್ಣು ಮಕ್ಕಳಿಗೆ ಏನೇನು ಬೇಕು? ಸರ್ವ ಕಾರ್ಯ ಸಿದ್ಧಿ ಬೇಕು, ಧನಪ್ರಾಪ್ತಿ ಬೇಕು, ಎಲ್ಲ ಐಶ್ವರ್ಯಗಳು ಬೇಕು, ಸಕಲ ಭೋಗ ಭಾಗಗಳು ಬೇಕು, ಚೆನ್ನಾಗಿರಬೇಕು, ಆರೋಗ್ಯ ಬಹಳ ಮುಖ್ಯ, ಮಕ್ಕಳ ಸಂತಾನ ಅಭಿವೃದ್ಧಿ ಬೇಕು, ಎಲ್ಲವೂ ಬೇಕು. ಆದರೆ ಬಹಳ ಮುಖ್ಯವಾಗಿ ತನ್ನ ಯೌವನ ಬಹಳ ಮುಖ್ಯವಾಗಿರತಕ್ಕಂಥದ್ದು, ಸೌಂದರ್ಯ ಬಹಳ ಮುಖ್ಯವಾಗಿರೋದು. ನಿಜವಾಗ್ಲೂ ಅಪರೂಪವಾಗಿರತಕ್ಕಂಥ ಸಿಗ್ತಕ್ಕಂಥ ಪದ್ಮಿನಿ ಜಾತಿಯ ಸ್ತ್ರೀಯ ಸೌಂದರ್ಯ. ಈ ಸೌಂದರ್ಯಗಳು ಹೇಗೆ ಬರುತ್ತೆ? ಹೆಣ್ಣಿಗೆ ಬರ್ತಕ್ಕಂಥ ಲಕ್ಷಣಗಳು. ಆ ಗುಣಲಕ್ಷಣ ಅಂದರೆ ತಾನು ಗುಣ ಚೆನ್ನಾಗಿದ್ದಲ್ಲಿ ಆ ಲಕ್ಷಣಗಳು ತನಗೇ ಗೊತ್ತಿಲ್ಲದೆ ಆ ಭಾವನೆ ಮುಖಾಂತರವಾಗಿ ಮುಖಚರ್ಯಲ್ಲಿ ಬರುತ್ತೆ. ಹೇಗೆ ತಿಳ್ಕೊಳ್ಳೋಕ್ಕೆ, ಇವತ್ತಿನ ಸೌಂದರ್ಯ ಲಹರಿಯ ದೇವಿ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಮೊದಲು ನಾವು ಶಂಕರಾಚಾರ್ಯರನ್ನು ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ, ನೋಡೋಣ. ಇವತ್ತಿನ ದಿವಸ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಸೌಂದರ್ಯ ಲಹರಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಬೇಕು ಅಂತ ಸಂತೋಷ ಪಡ್ತಕ್ಕಂಥ ದಿನ. ಪ್ರತಿಯೊಬ್ಬನು ನಿಜವಾಗ್ಲೂ ಬೇಕಾಗಿರತಕ್ಕಂಥ ವಿಚಾರ ಏನು ಅಂದರೆ, ಎಷ್ಟೋ ಜನಕ್ಕೆ ಸಾಲ ಮಾಡಿರ್ತಾರೆ, ಸಾಲ ಮನ್ನಾ ಮಾಡಪ್ಪ. ಪಾಪಗಳು ಮಾಡಿರ್ತಾರೆ, ಪಾಪಗಳನ್ನ ಕಳಬೇಕಪ್ಪ. ಎರಡೂ ಬಹಳ ಮುಖ್ಯ. ಪಾಪಗಳು ಯಾವನು ಕಳ್ಕೊಂತಾನೋ, ಸಾಲವನ್ನ ವಿಮುಕ್ತಿ ಪಡಿಸ್ಕೊಂತಾನೋ, ಆ ಜೀವನದಲ್ಲಿ ಗಂಜಿನೋ ಅಂಬ್ಳಿನೋ ತಿನ್ಕೊಂಡ್ರು ಸುಖವಾಗಿರ್ತಾನೆ, ಶಾಂತಿ ನೆಮ್ಮದಿಯಿಂದ ಇರ್ತಾನೆ. ಅದು ಬಹಳ ಮುಖ್ಯ. ಈ ಶ್ಲೋಕವನ್ನು ನೀವು ಹೇಳ್ಕೊಳ್ಳಿ. ಎಲ್ಲಿದ್ರೂ ಬರ್ತಾನೆ, ಯಾವನಾದ್ರೂ ಬರ್ತಾನೆ, ಯಾವಳಾದ್ರೂ ಬರ್ತಾಳೆ, ಎಲ್ಲಿಂದ ದುಡ್ಡು ಬರಬೇಕೋ ಬರುತ್ತೆ. ಆದರೆ ಇದಕ್ಕೆ ಒಂದು ಮೂಲ ರಹಸ್ಯದ ಮಂತ್ರ. ಇದ್ರ ಜೊತೆಗೆ ನಾನು ಮತ್ತೆ ತಿಳಿಸ್ತೀನಿ. ಯಾಕೆ ತಿಳಿಸ್ತೀನಿ ಅಂದ್ರೆ, ಬರೀ ನಿಮಗೆ ABCD ಅಂದ್ರೆ ಆಗಲ್ಲ, EFGH ಗೊತ್ತಿರಬೇಕು. EFGH ಗೊತ್ತಿಲ್ಲದಿದ್ರೆ Z ಜನ್ಮ ಆಗಲ್ಲ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಏನು ಮಾಡಬೇಕು, ಹೇಗೆ ಮಾಡಬೇಕು, ಒಂದು ಕ್ಷೇತ್ರ ಇದೆ, ಅಲ್ಲಿ ಹೋಗಿ ನಾನು ಹೇಳ್ದ ಹಾಗೆ ನೀವು ಮಾಡಿ. ಆ ಸುಬ್ರಹ್ಮಣ್ಯ ಯಮಸ್ಥಾನದಲ್ಲಿ ಕೂತಿಯಾನೆ. ಏನ್ ಮಾಡ್ತಾನೆ ಗೊತ್ತಾ? ಒದ್ದೊದ್ದು ಅಲ್ಲಿಗೆ ಎಲ್ದಾಕೊ ಬರ್ತಾನೆ. ಶನಿ ಕೂಡ ಜೊತೆ ಕೂತಿಯಾನೆ. ಯಾರ್ಯಾರಿಗೆ ಹೆಂಗೆ ಮಾಡಬೇಕೋ ಮೊದಲು ಶ್ಲೋಕ ನೋಡ. ಆಮೇಲೆ ಪಾಪ ದೇವಿ ಪಾಪ ಬೇಜಾರು ಮಾಡ್ಕೋತಾಳೆ. ಪರಮೇಶ್ವರನ ಕೃಪಾ ಕಟಾಕ್ಷ ಸೌಂದರ್ಯ ಲಹರಿಯ ಈ ಶ್ಲೋಕವನ್ನ ನೀವು ಹೇಳಿದ್ರೆ ಸರ್ವ ಮಂಗಳಕರ, ಎಲ್ಲ ಮಂಗಳಕರ ಆಗತ್ತೆ. ಬನ್ನಿ ನೋಡೋಣ. ತ್ವಯಾ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸಃ ಶರೀರಾರ್ಧಂ ಶಂಭೋಃ अपरमपि शङ्के क्रमभूत् यदेतत्त्वद्रूपम् सकलमरुणाभं त्रिनयनम् कुचाभ्याम् आनम्रम् कुटिलशशिचूडालमकुटम् त्वया हृत्वा वामम् वपुर परितृप्तेन मनसः शरीरार्धं शंभोः अपरमशङ्के हृदमभूत् यदेतत्त्वद्रूपम् सकलमरुणाभं त्रिनयनम् कुचाभ्याम् आनम्रम् कुटिलशशिचूडालमकुटम् ಶರೀರಾರ್ಧಂ, ಶರೀರದ ಅರ್ಧ ಶಂಭೋ, ಪರಮೇಶ್ವರ ಅರ್ಧನಾಗಿರ್ತಕ್ಕಂಥವನು ದೇವಿಗೆ. ಕುಟಿಲ ಅಂತಕ್ಕಂಥ ವಿಚಾರವನ್ನ ಕಲತ್ರಕಾರಕ ಹೆಣ್ಣು. ಜಗತ್ತಲ್ಲಿ ಇಟ್ಟವನು ಕೋಡಂಗಿ, ಇಸ್ಕೊಂಡವನ್ ಈರ್ಭದ್ರ. ಹಾಗಾಗೋಯ್ತು ಕತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಈ ಶ್ಲೋಕವನ್ನು ಹೇಳ್ಕೋಬೇಕಾದ್ರೆ, ಯಾವುದೇ ಒಂದು ಶ್ಲೋಕವನ್ನು ಹೇಳ್ಕೋಬೇಕಾದ್ರೆ, ಉಚ್ಚಾರಣೆ ಚೆನ್ನಾಗಿರ್ಬೇಕಾದ್ರೆ, ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇದ್ರೆ ಖಂಡಿತ ಯಾವ ಕಾಲಕ್ಕೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ನಾವು ಕೊಟ್ಟ ಪ್ರಿಂಟಿಂಗು ಕರೆಕ್ಟಾಗಿ ಮಾಡಿದ್ರೆ ಉತ್ತಮ. ನಾನು ಮಾಡಿರೋದೇ 3 ಪುಸ್ತಕ. ಒಂದು ಗಣಪತಿ, ಎರಡನೇದು ಹೈಗ್ರೀವ, ವಿಶೇಷವಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಈ ಪುಸ್ತಕಗಳನ್ನ ದಯವಿಟ್ಟು ಯಾರಾದರೂ ಸೌಲಹರಿ, ಶಿವಾನಂದ ಲಹರಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೋಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುವಂಥದ್ದು ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಪಬ್ಲಿಕೇಶನ್ಸ್ ಇದ್ದರೆ ದಯವಿಟ್ಟು ತಗೋಬೇಡಿ. ಅಕಸ್ಮಾತ್ ಪ್ರಿಂಟಿಂಗ್ ಮಿಸ್ಟೇಕ್, ಬರ್ದವನು ಚೆನ್ನಾಗಿ ಬರೀತಾನೆ, ಪ್ರಿಂಟಿಂಗ್ ಮಿಸ್ಟೇಕ್ ಆದ್ರೆ ಬಾಯ್ ಬಿಡ್ಕೋಬೇಕು. ನಾವಿನ್ ಮೊದಲೇ ಹೇಳಿದ್ದೀನಿ, ಒಂದು ಚೂರು ಮಂದಸ್ಮಿತಾ ಅಂದಾಗ ಆ ಮಂದವಾಗಿರ್ತಕ್ಕಂಥವಳು ಆನಂದದಿಂದ ಇರೋವಳು ಅಂತ. ಮಂದಾಂ ಸ್ಮಿತಾಂ ಅಂದ್ರೆ ಉಗ್ರವಾಗಿರೋಳು, ಕೋಪವಾಗಿರೋಳು ಅಂತ ಅರ್ಥ. ಅದಕ್ಕೆ ಈ ಕಡೆ ಹೋಗುತ್ತೆ. ಹಲ್ಲು ಉದುರಿಸ್ತೀರಿ ಅಂದ್ರೆ ಇನ್ನೇನೋ ಉದುರಿಸ್ಬಿಡ್ತೀನಿ ರದ್ದಿಗೆ ಆಗ್ಬಿಡುತ್ತೆ. ಹುಷಾರ್. ಯಾವ ಕಾಲಕ್ಕೂ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇರತಕ್ಕಂಥ 4 ಜನಕ್ಕೆ ವಿಧಾನವಾಗಿ ನೋಡ್ಕೊಳ್ಳಿ.
ಕೆಲವು ಹಳೆ ಗ್ರಂಥಗಳಿದೆ. ಸೌಂದರ್ಯ ಲಹರಿಯನ್ನ ಯಾರೇ ಆಗಲಿ ಉಚ್ಚಾರಣೆಯನ್ನು ಮಾಡ್ಕೋಬೇಕಾದ್ರೆ ಇಂತಿಂಥ ಪುಸ್ತಕಗಳು ಇಂತಿಂಥದ್ರಲ್ಲಿ ತಗೊಳ್ಳೇಬೇಡಿ. ಈ ಮುಖ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಯಾವುದೇ ಪಬ್ಲಿಕೇಶನ್ ಆಗಲಿ ಕರೆಕ್ಟಾಗಿ ಪ್ರಿಂಟ್ ಮಾಡಿಕೊಂಡು ನೀವು ಕೊಡಿ, ಖಂಡಿತವಾಗ್ಲೂ ಮಾಡ್ಬೋದು. ಇದನ್ನ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಪರಿವರ್ತನೆ ಮಾಡಿ ವಿಶೇಷವಾಗಿ ಮಾಡಿರ್ತಕ್ಕಂಥ ರಚನೆಗಳು. ಆದರೆ ಅವರು ಹಳೇದಾಗಿರ್ತಕ್ಕಂಥ ವಿಶೇಷ, ಅವ್ರು ಬರೆಸಿರ್ತಕ್ಕಂಥ ಕೈ ಲಿಪಿಯಲ್ಲಿ ಬರೆದಿರ್ತಕ್ಕಂಥ ಎಷ್ಟೋ ಶ್ಲೋಕಗಳನ್ನ ಬೇರೆಯವರು ಪ್ರಿಂಟಿಂಗ್ ಮಾಡುವಾಗ ಮಿಸ್ಟೇಕ್ ಮಾಡಿರೋದ್ರಿಂದ, ತಪ್ಪುಗಳು ಮಾಡಿರೋದ್ರಿಂದ ದಯವಿಟ್ಟು ಇನ್ನು ಮೇಲೆ ನನ್ನ ಚಿತ್ರಗಳು ಹಾಕಿದ್ರು, ಭಾವಚಿತ್ರಗಳು ಹಾಕೊಂಡು ಅಯ್ಯೋ ಗುರುಗಳ ಪುಸ್ತಕ ಅಂತ ಎತ್ಕೊಂಡ್ಬಿಡ್ಬೇಡಿ. ಹೇಳಿದಾಗ್ಲೇ ಯಾವುದೇ ಕಾರಣಕ್ಕೂ ಕರೆಕ್ಷನ್ಸ್ ಇಲ್ಲದೆ ನಾನು ಮಾಡಿರೋದೇ 3 ಪುಸ್ತಕ, ಕರೆಕ್ಷನ್ಸ್ ಇಲ್ಲದೆ ಮಾಡ್ಕೋಬೇಡಿ. ಇನ್ನು ಮೇಲೆ ನಮ್ಮ ಸಂಸ್ಥೆಯ ಮುಖಾಂತರವೇ ಆ ಪುಸ್ತಕಗಳನ್ನ ಕರೆಕ್ಟ್ ಮಾಡಿಸಿ ಎಲ್ಲಾ ಪಂಡಿತರ ಕೈಯಲ್ಲೂ ಕರೆಕ್ಷನ್ಸ್ ಮಾಡಿಸಿ ನಿಮಗೆ ಕೊಟ್ರೆ ಮಾತ್ರ ತಗೊಳ್ಳಿ. ಇಲ್ಲದಿದ್ರೆ ಯಾರಾದ್ರೂ ಒಳ್ಳೆಯ ಹಳೆಬ್ರಿದ್ರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥಾಲಯ ಇದ್ರೆ ದಯವಿಟ್ಟು ಪರಿಶೋಧನೆ ಮಾಡ್ಕೊಳ್ಳಿ. ಇವತ್ತಿಗೂ ನಮಗೂ ನಿಮಗೂ ಗೊತ್ತಿರತಕ್ಕಂಥದ್ದು ಗೋರಖ್ಪುರ ಪ್ರಿಂಟರ್ಸ್ ಅಂತ. ಅವರು ಗೋರಖ್ಪುರ ಅಂದ್ರೆ ನಾವು ಉತ್ತರ ಬಂದಿದೆ ಎಲ್ಲಾ ಪುಸ್ತಕಗಳನ್ನ ಒಂದಲ್ಲ ಎರಡಲ್ಲ ಎಷ್ಟು ಸ್ಪೆಷಲಿಸ್ಟ್ ಕೈಯಲ್ಲೇ ಅದನ್ನ ಮಾಡಿಸಿರ್ತಾರೆ. ಯಾವುದೇ ಒಂದು ಶ್ಲೋಕನ ಹೇಳ್ಕೋಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಹುಷಾರ್ ಜಾಗ್ರತೆ. ಈ ಸೌಂದರ್ಯವನ್ನ ನೆನೆಸ್ಕೊಳ್ಳೋದಲ್ದೆ ಅಲ್ಲಿರ್ತಕ್ಕಂಥ ಭಾವವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡದೇ ಇದ್ರೆ ಬಹಳ ಕಷ್ಟ. ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನೆಕ್ಸ್ಟ್ ಪಾಪ ವಾಸ್ತುಗೆ ಹೋಗ್ಬೇಕು, ಅದರಲ್ಲಿ ಪಾದರಸದ ಪೂಜೆ ಹೇಳ್ಬೇಕು. ಗುಪ್ತಗಾಮಿನಿ ಕಾಯ್ತಾರಿ ಬಂದೆ.